ಹಲೋ ಸ್ನೇಹಿತರೆ ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆ ಬರುವ ರಿಕ್ವೈರ್ಮೆಂಟ್ ಬಗ್ಗೆ ನಿಮಗೆ ಇದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದು ಯಾವ ರಿಕ್ವೈರ್ಮೆಂಟ್ ಅಂದರೆ ಸ್ನೇಹಿತರೆ, RRB ಟೆಕ್ನಿಕಲ್ ರಿಕ್ವೈರ್ಮೆಂಟ್ 2024 ಸ್ನೇಹಿತರೆ. ಇದಕ್ಕೆ ನೀವು ವೇಕೆನ್ಸಿ ಇರೋದು ನಿಮಗೆ ಪೋಸ್ಟ್ ಖಾಲಿ ಇರೋದು 9000+ ವೇಕೆನ್ಸಿ ಖಾಲಿ ಇದೆ ಸ್ನೇಹಿತರೆ. ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಮತ್ತು ಯಾರ್ಯಾರು ಅಪ್ಲೈ ಮಾಡೋಕ್ಕಾಗಲ್ಲ, ಇದಕ್ಕೆ ಫೀಸ್ ಕ್ರೈಟೀರಿಯಾ ಹೆಂಗಿರುತ್ತೆ, ಮತ್ತು ಎಕ್ಸಾಮ್ ಪ್ರೊಸೆಸ್ ಹೆಂಗಿರುತ್ತೆ, ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರುತ್ತೆ, ಲಾಸ್ಟ್ ಡೇಟ್ ಯಾವಾಗ, ಪೇಮೆಂಟ್ ಡೇಟ್ ಯಾವಾಗ, ಆನ್ಲೈನಾ ಆಫ್ಲೈನಾ, ಪ್ರತಿಯೊಂದು ಮಾಹಿತಿ ಇದೊಂದು ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದೊಂದು RRB ಟೆಕ್ನಿಷಿಯನ್ ರಿಕ್ವೈರ್ಮೆಂಟ್ ಕೆರಡೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಕಡೆಯವರೆಗೂ ನೋಡಿ ಸ್ನೇಹಿತರೆ, ಏಕೆಂದರೆ ಪ್ರತಿಯೊಂದು ಸ್ಟೆಪ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ನಿಮಗೆ. ಅದಕ್ಕೋಸ್ಕರ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸಬ್ರು ನಮ್ಮ ವಿಡಿಯೋಗಳು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಮಗೆ ಹೆಚ್ಚಿನ ವಿಡಿಯೋಗಳು ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ. ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಯಾವ ಥರ ಇಂಪ್ರೂವ್ ಮಾಡಬೇಕಂದ್ರೂ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೆ ನಿಮಗೆ ಯಾವ ಥರ ವೀಡಿಯೋಗಳು ಬೇಕು ಅಂದು ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಅಪ್ಲೋಡ್ ಮಾಡ್ತೀವಿ ಸ್ನೇಹಿತರೆ. ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಶುರು ಮಾಡೋಣ. ಸ್ನೇಹಿತರೆ, ಇದು RRB ಟೆಕ್ನಿಷಿಯನ್ ರಿಕ್ವೈರ್ಮೆಂಟ್ 2024 ಬಂದ್ಬಿಟ್ಟು ನೀವು ಯಾವುದೇ ಒಂದು ನಿಮ್ಗೆ ಎಕ್ಸಾಮ್ ಕ್ರೈಟೀರಿಯಾ ಆಗಲಿ ಏನೋ ಒಂದು ಆಗಿದ್ರೂ ಇದು ಬಂದ್ಬಿಟ್ಟು ನಿಮಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆನೇ ನಡೆಯುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಕ್ಕೆ ನಿಮಗೆ ಪೋಸ್ಟ್ ಖಾಲಿ ಇರೋದು ಪೋಸ್ಟ್ ಸ್ನೇಹಿತರೆ 9144 ಪೋಸ್ಟ್ ಖಾಲಿ ಇದೆ ಸ್ನೇಹಿತರೆ. ಯಾವ ಬೋರ್ಡ್ ಕಡೆ ನಡೆಯುತ್ತೆ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆ ನಡೆಯುತ್ತೆ ಸ್ನೇಹಿತರೆ. ಹಾಗೆ ಈ ಪೋಸ್ಟ್ ಹೆಸರು ಬಂದ್ಬಿಟ್ಟು ಟೆಕ್ನಿಕಲ್ ಪೋಸ್ಟ್ ಅಂತ. ಇದಕ್ಕೆ ಪೋಸ್ಟ್ ಖಾಲಿ ಇರೋದು ವೇಕೆನ್ಸಿ ಖಾಲಿ ಇರೋದು ಸ್ನೇಹಿತರೆ 9144 ವೇಕೆನ್ಸಿ ಖಾಲಿ ಇದೆ. ಓಕೆನಾ ಸ್ನೇಹಿತರೆ. ಇದಕ್ಕೆ ಬಂದ್ಬಿಟ್ಟು ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ ಬಂದ್ಬಿಟ್ಟು ನಿಮಗೆ 9ನೇ ತಾರೀಕು ಮಾರ್ಚ್ ಇಂದ ಹಿಡಿದು 8ನೇ ತಾರೀಕು ಏಪ್ರಿಲ್ವರೆಗೂ ಇದೆ ಸ್ನೇಹಿತರೆ. ಹಂಗಂದ್ರೆ ಡಿಲೇ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ನೀವು ಅಪ್ಲೈ ಮಾಡ್ತೀರ ಅಂದರೆ ವೆಬ್ಸೈಟ್ ಸರ್ವರ್ ಎಲ್ಲ ಎರರ್ ಆಗಿರುತ್ತೆ, ಬ್ಯುಸಿ ಇರುತ್ತೆ. ಅದಕ್ಕೋಸ್ಕರ ಅಪ್ಲೈ ಮಾಡಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅಪ್ಲೈ ಮಾಡಿ ಸ್ನೇಹಿತರೆ. ಸುಮ್ಮನೆ ನಿಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೋಬೇಡಿ. ಹಾಗೆ ನಿಮ್ಮ ಕ್ವಾಲಿಫಿಕೇಷನ್ ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ಅಪ್ಲೈ ಮಾಡಿ ಸ್ನೇಹಿತರೆ. ಸುಮ್ಮನೆ ಕಾಟಾಚಾರಕ್ಕೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್, ನಿಮ್ಮದು ಮನಿ ವೇಸ್ಟ್ ಸ್ನೇಹಿತರೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಹಾಗೆ ಇದಕ್ಕೆ ಲಾಸ್ಟ್ ಡೇಟು 8ನೇ ತಾರೀಕು ಏಪ್ರಿಲ್ 2024 ಸ್ನೇಹಿತರೆ. ಅಪ್ಲಿಕೇಶನ್ ಬಂದ್ಬಿಟ್ಟು ಸ್ನೇಹಿತರೆ ಆನ್ಲೈನ್ ಮೋಡ್ ಆಗಿರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು CBT ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್. ಆಫೀಸರ್ ವೆಬ್ಸೈಟ್ ಬಂದ್ಬಿಟ್ಟು @indianrailway.government.in. ಈ ಬೇಕಾದ್ರೆ ವೆಬ್ಸೈಟ್ನ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ಸ್ನೇಹಿತರೆ. ಡೈರೆಕ್ಟ್ ಲಿಂಕು ಬೇಕಾದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಬೇಕಾದ್ರೆ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಬೋದು, ಹಾಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಸ್ನೇಹಿತರೆ. ಏನಾರು ಆ ಥರದ್ದು ನಾನು ರಿಜಿಸ್ಟ್ರೇಷನ್ ಮಾಡೋದು ಅಪ್ಲೈ ಮಾಡೋದು ಗೊತ್ತಾಗಿಲ್ಲ ಅಂದರೂ ಬೇಕಾದ್ರೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಬೇಕಾದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೈ ಮಾಡೋದು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಇವಾಗ ನಾವು ಕರೆಕ್ಟಾಗಿ ಡೇಟ್ಗಳ ಬಗ್ಗೆ ನೋಡ್ಕೊಳ್ಳೋಣ ಸ್ನೇಹಿತರೆ. RRB ಟೆಕ್ನಿಕಲ್ ರಿಕ್ವೈರ್ಮೆಂಟ್ ರಿಲೀಸ್ ಡೇಟ್ ಆಗಿರೋದು 8ನೇ ತಾರೀಕು ಮಾರ್ಚು. ರಿಜಿಸ್ಟ್ರೇಷನ್ ಡೇಟ್ ಸ್ಟಾರ್ಟ್ ಆಗಿರೋದು 9ನೇ ತಾರೀಕು ಮಾರ್ಚು. ರಿಜಿಸ್ಟ್ರೇಷನ್ ಕ್ಲೋಸ್ ಆಗೋ ಡೇಟ್ ಬಂದ್ಬಿಟ್ಟು 8ನೇ ತಾರೀಕು ಏಪ್ರಿಲ್ 2024ಗೆ ಎಂಡ್ ಆಗುತ್ತೆ ಸ್ನೇಹಿತರೆ. ಹಾಗೆ ಪೇಮೆಂಟು ಅಷ್ಟೇ ಸ್ನೇಹಿತರೆ, ಅದು ಒಳಗಡೆ ಮಾಡಬೇಕು. 8ನೇ ತಾರೀಕು ಏಪ್ರಿಲ್ ಒಳಗಡೆ ಮಾಡಬೇಕು. ಅಡ್ಮಿಟ್ ಕಾರ್ಡ್ ಆಗಿರಲಿ, ಎಕ್ಸಾಮು ಅಥವಾ ರಿಸಲ್ಟ್ ಡೇಟ್ ಆಗಿರಲಿ ಅದೇ ಥರ ಅವರು ಇನ್ನೂ ಹೇಳಿ. ಹಾಗೆ ಇದಕ್ಕೆ ನಿಮಗೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಇದು 2 ಭಾಗದಲ್ಲಿ ಡಿವೈಡ್ ಆಗಿದೆ ಸ್ನೇಹಿತರೆ. ಪೋಸ್ಟ್ ಬಂದ್ಬಿಟ್ಟು ಒಂದು ಬಂದ್ಬಿಟ್ಟು ಟೆಕ್ನಿಕಲ್ ಗ್ರೇಡ್ 1 ಸಿಗ್ನಲ್ಲು, ಎರಡನೇ ಬಂದ್ಬಿಟ್ಟು ಸ್ನೇಹಿತರೆ ಟೆಕ್ನಿಕಲ್ ಗ್ರೇಡ್ 3 ಅಂತ ಸ್ನೇಹಿತರೆ. ಇದಕ್ಕೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಬ್ಯಾಚಲರ್ಸ್ ಆಫ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಫಿಸಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಫ್ರಮ್ ರೆಕಗ್ನೈಸ್ಡ್ ಕಾಲೇಜ್ ಮಸ್ಟ್ ಹ್ಯಾವ್ 3 years ಡಿಪ್ಲೊಮಾ ಇನ್ ಇಂಜಿನಿಯರ್ ಸ್ನೇಹಿತರೆ, ಅಥವಾ ಡಿಗ್ರಿ ಇನ್ ಇಂಜಿನಿಯರಿಂಗ್ ಫ್ರಮ್ ರೆಕಗ್ನೈಸ್ಡ್ ಕಾಲೇಜ್. ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರಬೇಕು, ಇಲ್ಲಾಂದರೆ ಡಿಗ್ರಿ ಇನ್ ರೆಕಗ್ನೈಸ್ಡ್ ಇಂಜಿನಿಯರಿಂಗ್ ಕಾಲೇಜ್ ಕಂಪ್ಲೀಟ್ ಆಗಿರಬೇಕು ಸ್ನೇಹಿತರೆ. ಮತ್ತು ಎರಡನೇ ಪೋಸ್ಟಿಗೆ ಟೆಕ್ನಿಕಲ್ ಗ್ರೇಡ್ 3ಗೆ ಬಂದ್ಬಿಟ್ಟು ಸ್ನೇಹಿತರೆ ನೀವು SSLC ಪಾಸ್ ಆಗಿರಬೇಕು. SSLC ಜೊತೆಗೆ ITI ಪಾಸ್ ಆಗಿರಬೇಕು ರೆಕಗ್ನೈಸ್ಡ್ ಕಾಲೇಜಲ್ಲಿ. ಇವಾಗ ನಾವು ಏಜ್ ಕ್ರೈಟೀರಿಯಾ ಹೋಗ್ತೀವಂದರೆ ಮೊದಲನೇ ಪೋಸ್ಟಿಗೆ ಟೆಕ್ನಿಕಲ್ ಗ್ರೇಡ್ 1 ಸಿಗ್ನಲ್ಗೆ 18 ವರ್ಷದಿಂದ 36 ವರ್ಷ ಒಳಗಡೆ ಇರಬೇಕು ಸ್ನೇಹಿತರೆ. ಟೆಕ್ನಿಕಲ್ ಗ್ರೇಡ್ 3ಗೆ 18 ವರ್ಷದಿಂದ 33 ವರ್ಷ ಒಳಗಡೆ ಇರಬೇಕು ಸ್ನೇಹಿತರೆ. ನೀವು ಅಪ್ಲಿಕೇಶನ್ ಫೀಸ್ ಕ್ರೈಟೀರಿಯಾ ನೋಡ್ತೀರಂದರೆ SCಗೆ ಬಂದ್ಬಿಟ್ಟು 250 ರೂಪಾಯಿ, STಗೆ 250 ರೂಪಾಯಿ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ 250 ರೂಪಾಯಿ, PWಗೂ 250 ರೂಪಾಯಿ, ಫೀಮೇಲ್ಗೂ 250 ರೂಪಾಯಿ, ಟ್ರಾನ್ಸ್ಜೆಂಡರ್ಗೂ 250. ಎಲ್ಲ ಕ್ಯಾಟಗರಿಗೂ ಸ್ನೇಹಿತರೆ ಎಕ್ಸೆಪ್ಟ್
ಜನರಲ್ ಕ್ಯಾಟಗರಿಗೆ ಬಂದ್ಬಿಟ್ಟು ಇನ್ನೆಲ್ಲ ಕ್ಯಾಟಗರಿಗೂ 250 ರೂಪಾಯಿ. ಜನರಲ್ ಮತ್ತು OBC ಕ್ಯಾಟಗರಿಗೆ 500 ರೂಪೀಸ್ ಇರುತ್ತೆ ಸ್ನೇಹಿತರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಏನಾರ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಅವ್ರಿಗೂ ಕ್ವಾಲಿಫಿಕೇಷನ್ ಏನಾರು ಎಲಿಜಿಬಿಲಿಟಿ ಇದ್ದರೆ ಶೇರ್ ಮಾಡಿ, ಅವ್ರಿಗೆ ಗೊತ್ತಾಗಲಿ. ಹಾಗೆ ಲೈಕ್ ಕೊಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.